Today we can start the science in that chemistry. We know that total have chemistry 5 chapter, then biology 6 chapter, and physics total of 5 chapter. In chemistry, one chapter is deleted, that is chemical reactions and equations. So total we have remaining 4 chapter from the chemistry, and in biology one chapter deleted, that is our environment. So remaining is total 5 chapter, and from the physics we have total of 5 chapters as it is. So total we have 14 chapter among total of 16 chapters in your science. So today we can discuss chemistry second chapter, that is acid, bases and salts. It is the second chapter from the chemistry, that is acids, then bases as well as salts. So from the acid, base and salt, we have to understand which are the points we have to study first. We have to first understand about introduction to the acid, then base, then salt. Second topic we have to study from this chapter is what are the chemical properties of acids and bases, that is chemical properties of acids, then bases as well as salts. It is the second topic you have to study. Then third topic is what are common among all the acids as well as bases. ಅಂದ್ರೆ ಆಸಿಡ್ ಮತ್ತೆ ಬೇಸಸ್ ಅಲ್ಲಿ ಏನು ಕಾಮನ್ ಇರುತ್ತೆ ಅರ್ಥ ಆಗಬೇಕು. ಇದರಲ್ಲಿ ನಮಗೆ ಒಂದು ಡಯಾಗ್ರಾಮ್ ಇದೆ, ಅದು ಯಾವುದಪ್ಪ ಡಯಾಗ್ರಾಮ್ ಅಂತಂದ್ರೆ 2 marks ಕೇಳ್ತಾರೆ. ಡಯಾಗ್ರಾಮ್ ಫಾರ್ ದ 2 marks, that is testing of, or that is draw a neat label diagram to show the conductivity of current by acid solution. ಅಂದ್ರೆ ಯಾವುದೇ ಒಂದು ಆಸಿಡ್ ನಾವು ವಾಟರ್ಗೆ ಹಾಕಿದ್ರೆ ಅದು ಕರೆಂಟ್ ಯಾವ ತರ ಪಾಸ್ ಮಾಡ್ತಾ ಗೊತ್ತಾಗಬೇಕು. ದಟ್ ಇಸ್ ಕಾಲ್ಡ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಟು ಶೋ ದ ಕಂಡಕ್ಟಿವಿಟಿ ಆಫ್ ಆಸಿಡ್ ಇನ್ ವಾಟರ್ ಅಂತ ಕೇಳ್ತಾರೆ. ಅದು 2 marksಗೆ ಒಂದು ಡಯಾಗ್ರಾಮ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ಆಸಿಡ್ ಸ್ಟ್ರಾಂಗ್ ಇರುತ್ತೋ ಅಥವಾ ವೀಕ್ ಇರುತ್ತೋ, ಬೇಸ್ ಸ್ಟ್ರಾಂಗ್ ಇರುತ್ತೋ ಅಥವಾ ವೀಕ್ ಇರುತ್ತೋ, ಅದೇ ಥರ ಸಾಲ್ಟ್ ಕೂಡ, ದಟ್ ಈಸ್ ಸ್ಟ್ರಾಂಗ್ ಆರ್ ವೀಕ್ ಆಸಿಡ್ ಆರ್ ಬೇಸ್ ಆರ್ ಮೇ ಬಿ ಸಾಲ್ಟ್ಸ್. ಅದಾದಮೇಲೆ ಪಿ ಎಚ್ ಅಂತ ಬರುತ್ತೆ, ದಟ್ ಇಸ್ ಕಾಲ್ಡ್ ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ. ಸೊ ಪಿ ಎಚ್ ಅಲ್ಲಿ ನಮಗೆ 0 to 14 ಓದ್ತೀವಿ. ಅದರಲ್ಲಿ by observing the pH we can say the given acid or base or salt is either acidic or basic or neutral ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು ಇಂಪಾರ್ಟೆನ್ಸ್ ಆಫ್ ಪಿ ಎಚ್. ಅಂದರೆ ಪಿ ಎಚ್ ನಮ್ಮ ಜೀವನದಲ್ಲಿ ಯಾವ ಥರ ಬಹುಮುಖ್ಯ ಪಾತ್ರ ವಹಿಸುತ್ತೆ ಅಂತ. ದಟ್ ಇಸ್ ಕಾಲ್ಡ್ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಅವರ್ ಡೈಲಿ ಲೈಫ್. ನೆಕ್ಸ್ಟ್ ಪಾಯಿಂಟ್ ಈಸ್ ಸಾಲ್ಟ್ಸ್. ಸಾಲ್ಟ್ ಅಂತ ಅಂದ್ರೇನು, ಸಾಲ್ಟ್ಸ್ ಅಲ್ಲಿ ಯಾವ ತರ ಟೈಪ್ಸ್ ಆಫ್ ಸಾಲ್ಟ್ಸ್ ಇರುತ್ತೆ, ಮತ್ತೆ ಮೋರ್ ಓವರ್ ಸಾಲ್ಟ್ ಅಲ್ಲಿ ನಾವು NaCl ಜಾಸ್ತಿ ಓದ್ತೀವಿ, ದಟ್ ಇಸ್ ಕಾಲ್ಡ್ ಸೋಡಿಯಂ ಕ್ಲೋರೈಡ್ ಅನ್ನ. ಇದರಿಂದ ಈ NaCl ನಾವು ತಗೊಂಡ್ಬಿಟ್ಟು ರಿಮೈನಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ನಾವು ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ಬೈ ಯೂಸಿಂಗ್ ದ ಸೋಡಿಯಂ ಕ್ಲೋರೈಡ್ ವಿ ಕ್ಯಾನ್ ಪ್ರಿಪೇರ್ 5 ಇಂಪಾರ್ಟೆಂಟ್ ಕೆಮಿಕಲ್ ಕಾಂಪೌಂಡ್. ಫಸ್ಟ್ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ NaOH ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಬಂದು ಬ್ಲೀಚಿಂಗ್ ಪೌಡರ್. ಸೆಕೆಂಡ್ ಬಂದು ಬ್ಲೀಚಿಂಗ್ ಪೌಡರ್. ಫಾರ್ಮುಲಾ ಬಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2. ನೆಕ್ಸ್ಟು ಬೈ ಯೂಸಿಂಗ್ NaCl ವಿ ಕ್ಯಾನ್ ಪ್ರಿಪೇರ್ ಬೇಕಿಂಗ್ ಸೋಡಾ. ಅಂದರೆ ಬೇಕಿಂಗ್ ಸೋಡಾ ನಾವು ಯಾವ ಥರ ತಯಾರಿಸ್ತೀವಿ ಮತ್ತು ಬೇಕಿಂಗ್ ಸೋಡಾದು ಏನು ಯೂಸ್ ಇದೆ ಅಷ್ಟನ್ನ ಕಲಿತೀವಿ. ಫಾರ್ಮುಲಾ ಬಂದು NaHCO3 ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ಇದ್ರ ಕೆಮಿಕಲ್ ನೇಮ್ ಬಂದು. ನೆಕ್ಸ್ಟು ವಾಷಿಂಗ್ ಸೋಡಾನ ಯಾವ ಥರ ಪ್ರಿಪೇರ್ ಮಾಡ್ತೀವಿ, ವಿ ಕ್ಯಾನ್ ಪ್ರಿಪೇರ್ ವಾಷಿಂಗ್ ಸೋಡಾ ಬೈ ಯೂಸಿಂಗ್ NaCl. ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಇಸ್ sodium carbonate Na2CO3
10H2O. ಇದರ ನೇಮ್ ಬಂದು ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್. ಲಾಸ್ಟ್ ಒಂದಿದೆ ಯಾವುದಪ್ಪ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದ್ರ ಕಾಮನ್ ನೇಮ್ ಬಂದು POP ಅಂತ ಕರಿತೀವಿ. ಸೊ ಬೈ ಯೂಸಿಂಗ್ NaCl we can prepare sodium hydroxide, it is called caustic soda. ನೆಕ್ಸ್ಟು NaOH ಹೆಂಗೆ ಪ್ರಿಪೇರ್ ಮಾಡ್ತೀವಿ, NaOH ಏನು ಯೂಸ್ ಇದೆ, ಅದೇ ಥರ ಬ್ಲೀಚಿಂಗ್ ಪೌಡ್ರನ್ನ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅದ್ರ ಯೂಸ್ ಏನಿದೆ, ಅದೇ ಥರ ಹೌ ಟು ಪ್ರಿಪೇರ್ ಬೇಕಿಂಗ್ ಸೋಡಾ ದೆನ್ ಇಟ್ಸ್ ಯೂಸಸ್. ನೆಕ್ಸ್ಟ್ ಹೌ ಟು ಪ್ರಿಪೇರ್ ವಾಷಿಂಗ್ ಸೋಡಾ ಆ್ಯಂಡ್ ಇಟ್ಸ್ ಯೂಸಸ್ ಆರ್ ಅಪ್ಲಿಕೇಶನ್. ಸಿಮಿಲರ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು, ಅದಕ್ಕೆ ಯಾವ ಥರ ನೇಮ್ ಕೊಟ್ಟಿದ್ದಾರೆ, ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಅದ್ರ ಯೂಸು. ಇಷ್ಟನ್ನ ಕಲ್ತ್ರೆ ಈ ಚಾಪ್ಟರಲ್ಲಿ ಇನ್ಯಾವುದು ಪಾಯಿಂಟ್ಸ್ ನಾವು ಬಿಟ್ಟಿರಲ್ಲ. ಓಕೆ, ನೌ ವಿ ಕ್ಯಾನ್ ಸ್ಟಾರ್ಟ್ ದ ಫಸ್ಟ್ ಪಾಯಿಂಟ್. ಸೊ ದಟ್ ಈಸ್ ಅ introduction for the acids, bases as well as salts. So first of all, anybody know what is the meaning of acids? Acid ಯಾರಿಗಾದ್ರೂ ಗೊತ್ತಾ ನೇಮು, ಮೀನಿಂಗ್ ಗೊತ್ತಾ? Acid very simple, look at here. We can take example hydrochloric acid, ಕನ್ನಡದಲ್ಲಿ ಆಮ್ಲ ಅಂತ ಕರಿತೀವಿ, ಸೊ HCl. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಸಿಡ್ H2SO4 ಸಲ್ಫ್ಯೂರಿಕ್ ಆಸಿಡ್. ನೆಕ್ಸ್ಟ್ ಬಂದು ನೈಟ್ರಿಕ್ ಆಸಿಡ್ HNO3. ನೆಕ್ಸ್ಟ್ ಬಂದು ಅಸಿಟಿಕ್ ಆಸಿಡ್ CH3COOH. ಅದೇ ಥರ ಫಾರ್ಮಿಕ್ ಆಸಿಡ್ HCOOH. ನೆಕ್ಸ್ಟ್ ಕಾರ್ಬೋನಿಕ್ ಆಸಿಡ್ H2CO3. Look at here, hydrochloric acid, then sulfuric acid, nitric acid, then acetic acid, next formic acid, next it is called a carbonic acid. ಇವೆಲ್ಲ ಆಸಿಡ್ಸು. ನಾವು ಆಸಿಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಬಿಕಾಸ್ ಆಸಿಡ್ಸ್ ಆರ್ ಯೂಶುವಲಿ ಸೋರ್ ಇನ್ ಟೇಸ್ಟ್. ಸೋರ್ ಅಂತಂದ್ರೆ ಸ್ವಲ್ಪ ಹುಳಿಯಾಗಿರುತ್ತೆ. ನೀವು ಬೇಕಾದ್ರೆ ಹುಣಸೆಹಣ್ಣು ತಗೊಳ್ಳಿ, ದಟ್ ಇಸ್ ಕಾಲ್ಡ್ ಅ ಟ್ಯಾಮ್ರಿನ್. ನೀವು ಹುಣಸೆಹಣ್ಣು ತಗೊಳ್ಳಿ, ಟ್ಯಾಮ್ರಿನ್ ಅನ್ನ ಸ್ವಲ್ಪ ಹುಳಿಯಾಗಿರುತ್ತೆ ಅಲ್ವಾ, ಏನಕ್ಕೆ ಅಂತಂದ್ರೆ ಬಿಕಾಸ್ ಆಲ್ ದ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ನೀವು ಬೇಕಾದ್ರೆ ಅಸಿಟಿಕ್ ಆಸಿಡ್ ತಗೊಳ್ಳಿ, ಇಟ್ ಇಸ್ ಕಾಲ್ಡ್ ವಿನೆಗರ್ ಅಂತ ಕರಿತೀವಿ. ನಾವು ವಿನೆಗರ್ ಅನ್ನ ಆಲ್ಮೋಸ್ಟ್ ಆಲ್ ಕುಕಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ, ಅಡುಗೆ ಮಾಡೋದಕ್ಕೆ. ಎಸ್ಪೆಷಲಿ ಗೋಬಿ ಮಾಡ್ತಾರಲ್ಲ, ಸೊ ಗೋಬಿ ಮಾಡೋ ಅಂತ ಎಲ್ಲರೂ ಏನು ಮಾಡ್ತಾರೆ, ಸ್ವಲ್ಪ ವಿನೆಗರ್ನ ಆಡ್ ಮಾಡ್ತಾರೆ, ಏನಕ್ಕಂದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಓಕೆ, ಸೊ ವಿನೆಗರ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, HCl ಮೀನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್, ದೆನ್ ಫಾರ್ಮಿಕ್ ಆಸಿಡ್, ದೆನ್ ಕಾರ್ಬೋನಿಕ್ ಆಸಿಡ್. ಈ ಕಾರ್ಬೋನಿಕ್ ಆಸಿಡ್ ಅನ್ನ ಎಲ್ಲ ಕೂಲ್ ಡ್ರಿಂಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನಾವೇನು ಸ್ಪ್ರೈಟ್ ಕುಡಿತೀವಿ ಅಥವಾ 7up ಆರ್ ಬಿಂದು ಜೀರಾ ಇರ್ಬೋದು, ಅಲ್ಲ ಏನು ಮಾಡ್ತಾರೆ, ಸ್ವಲ್ಪ ಇದನ್ನ ಕಾರ್ಬೋನಿಕ್ ಆಸಿಡ್ನ ಆಡ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಇದು ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡುತ್ತೆ, ಜೊತೆಗೆ ನಾವು ಫುಡ್ ಏನು ತಗೊಳ್ತೀವಿ ಆ ಫುಡ್ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಏನಾದರೂ ನಾವು ಊಟ ಚೆನ್ನಾಗಿದ್ದಾಗ ತುಂಬ ಜಾಸ್ತಿ ಮಾಡ್ತೀವಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ನಮಗೆ ಇಂಡೈಜೆಷನ್ ಆಗುತ್ತೆ, ಅಂದರೆ ಪ್ರಾಪರಾಗಿ ಡೈಜೆಸ್ಟ್ ಆಗಿರಲ್ಲ. ಅವಾಗ ನೀವು ಯಾವುದೇ ಒಂದು ಕೂಲ್ ಡ್ರಿಂಕ್ ಕುಡಿತೀರಾ, ಅವಾಗ ಬೇಗ ಡೈಜೆಸ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ಸ್ವಲ್ಪ ಕಾರ್ಬೋನಿಕ್ ಆಸಿಡ್ನ ಆಡ್ ಮಾಡ್ತಾರೆ. ನಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್. ಟೇಸ್ಟ್ ಬಂದು ಸೋರ್ ಇನ್ ಟೇಸ್ಟ್. ನೆಕ್ಸ್ಟ್ ದೇ ಪ್ರೊಡ್ಯೂಸ್ ಅ ಹೈಡ್ರೋನಿಯಂ ಅಯಾನ್. ದೇ ಪ್ರೊಡ್ಯೂಸ್ ಹೈಡ್ರೋನಿಯಂ ಅಯಾನ್ ಆರ್ ಹೈಡ್ರೋಜನ್ ಅಯಾನ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್. ನಾವೇನಾದರೂ ಆಸಿಡ್ಸ್ ಅನ್ನ ಸ್ಲೋ ಆಗಿ ವಾಟರ್ಗೆ ಆಡ್ ಮಾಡಿದ್ರೆ ನಮಗೆ ಅಲ್ಲಿ H+ ಅಯಾನ್ಸ್ ಬರುತ್ತೆ ಅಥವಾ H3O+ ಅಯಾನ್ ಬರುತ್ತೆ. ಹೈಡ್ರೋನಿಯಂ ಅಂದರೆ ಫಾರ್ಮುಲಾ ಬಂದು H3O+, ಹೈಡ್ರೋಜನ್ ಬಂದು H+ ಅಯಾನ್. ಅಂದರೆ ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಆಸಿಡ್ನ ನಾವು ಟೇಸ್ಟ್ ನೋಡಿದ್ರೆ ಸೋರ್ ಅಂದರೆ ಹುಳಿಯಾಗಿರುತ್ತೆ, ಅದೇ ಥರ H+ ಅಥವಾ H3O+ ಬರುತ್ತೆ. ಈ ಥರ ಬಂದರೆ ಅವನ್ನೆಲ್ಲ ಅಂತ ಕರಿತೀವಿ, ವಿ ಆರ್ ಕಾಲ್ಡ್ ಆಸ್ ಎ acids. So acids are the sour in taste. They produce a hydrogen ion or hydronium ion when they dissolved in the water. Okay, next we can go for bases. So bases means they contain hydroxyl ion. acid ಗೆ ಯಾವ ತರ H+ ಇರುತ್ತೋ ಅದೇ ತರ bases ಗೆ OH- ion ಇರುತ್ತೆ. ಸೊ ಎಕ್ಸಾಂಪಲ್ ಬಂದು ಬೆಸ್ಟ್ ಎಕ್ಸಾಂಪಲ್ ಬಂದು ಸೋಡಿಯಂ ಹೈಡ್ರಾಕ್ಸೈಡ್ NaOH. ನೀವು ಯಾವುದನ್ನ ಸೋಪ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ NaOH ಆಡ್ ಮಾಡ್ತಾರೆ. ಅದಕ್ಕೆ ನೀವು ಸೋಪ್ನ ಬೇಕಾದ್ರೆ ಟಚ್ ಮಾಡಿ ನಿಮಗೆ ಜಾರುತ್ತೆ. ದಟ್ ಇಸ್ ಕಾಲ್ಡ್
ಬೇಸಸ್ ಆರ್ ಸೋಪಿ ಟು ಟಚ್, ಅಂದ್ರೆ ಬೇಗ ಸ್ಲಿಪ್ಪರಿ ಆಗುತ್ತೆ, ಜಾರುತ್ತೆ. ಅದೇ ತರಾನೇ ಅದಕ್ಕೆ ಟೇಸ್ಟ್ ಬಂದು ಬಿಟ್ಟರ್ ಇರುತ್ತೆ, ಅಂದ್ರೆ ಸ್ವಲ್ಪ ಕಹಿಯಾಗಿರುತ್ತೆ. ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್ ವಿಚ್ ಆರ್ ಸೋಪಿ ಟು ಟಚ್ ಅಂಡ್ ಪ್ರೊಡ್ಯೂಸ್ ಹೈಡ್ರಾಕ್ಸಿಲ್ ಅಯಾನ್, ಅಂದ್ರೆ OH ಮೈನಸ್ ಅಯಾನ್ ಬರುತ್ತೆ. ಯಾವಾಗ? ಇಫ್ ಯು ಡಿಸಾಲ್ವ್ ದ ಬೇಸಸ್ ಇನ್ ಕೇಸ್ ಆಫ್ ವಾಟರ್. ನಾವೇನಾದ್ರೂ ಬೇಸನ್ನ ವಾಟರ್ಗೆ ಹಾಕಿದ್ರೆ ಅಲ್ಲಿ ನಮಗೆ OH ಮೈನಸ್ ಅಯಾನ್ ಬಂದ್ರೆ, ಅದು ಬಿಟ್ಟರ್ ಟೇಸ್ಟ್ ಇದ್ರೆ, ಅದು ನಮಗೆ ಟಚ್ ಮಾಡಿದಾಗ ಜಾರಿದ್ರೆ, ಅಂದ್ರೆ ಸೋಪಿ ಟು ಟಚ್ ಆದ್ರೆ, ದೇ ಆರ್ ಕಾಲ್ಡ್ ಬೇಸಸ್. ಓಕೆ, ಒನ್ಸ್ ಅಗೇನ್, ಬೇಸಸ್ ಆರ್ ದ compounds which are bitter in taste, then they are soapy to touch or slippery to touch, then they produce a hydroxyl ion when dissolved in water. Okay, next example bandu KOH, potassium hydroxide. ಅದೇ ತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನಾವು ಸುಣ್ಣ ಬರುತ್ತೆ ಗೊತ್ತಾ, ಸುಣ್ಣ ಬಂದು ಫಾರ್ಮುಲಾ ಕ್ಯಾಲ್ಸಿಯಂ ಆಕ್ಸೈಡ್. ಇಟ್ ಈಸ್ ಕಾಲ್ಡ್ ಕ್ವಿಕ್ ಲೈಮ್ ಅಂತ ಕರಿತೀವಿ. CaOH ಟ್ವೈಸ್ ಬಂದು ಸ್ಲ್ಯಾಕ್ಡ್ ಲೈಮ್. ಇದೇ ಮುಂದೆ ಇದು SLAKED ಸ್ಲ್ಯಾಕ್ಡ್ ಲೈಮ್. ನಾವು ಫಸ್ಟ್ ಏನು ಮಾಡ್ತೀವಿ, ಸುಣ್ಣ ತಗೋತೀವಿ, ದಟ್ ಇಸ್ ಕಾಲ್ಡ್ ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ಇದನ್ನ ವಾಟರ್ಗೆ ಆಡ್ ಮಾಡ್ತೀವಿ. ನೀವು ಬೇಕಾದ್ರೆ ಚೆಕ್ ಮಾಡಿ, ಸುಣ್ಣ ತಗೊಂಡ್ಬಂದು ಫಸ್ಟು ವಾಟರ್ಗೆ ಹಾಕ್ದಾಗ ಏನಾಗುತ್ತೆ, ಚೆನ್ನಾಗಿ ಕುದಿತಿರುತ್ತೆ, ನೋಡಿದ್ದೀರ ಯಾರಾದರೂ? ಜೊತೆಗೆ ಅಲ್ಲಿ CaOH ಟ್ವೈಸ್ ಬರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಇದನ್ನ ನಾವೇನೋ ಗೋಡೆಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ, CaCO3 ಫಾರ್ಮ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು 2 ನಿಮಿಷ ಅಲ್ಲಿ ವೈಟ್ ನಮಗೆ ಕಾಣಲ್ಲ. ನೀವು ಸುಣ್ಣ ಹೊಡಿರ್ಬೇಕಾದ್ರೆ ಗೋಡೆಗೆ ಹೊಡೆದು ಒಂದು 5 ನಿಮಿಷ ಆದಮೇಲೆ ಫುಲ್ ಬ್ರೈಟ್ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಈ CaOH ಟ್ವೈಸನ್ನು ನಮ್ಮ ಅಟ್ಮಾಸ್ಫಿರಿಕ್ ಏರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಇದೆರಡು ಕಮ್ಮಿ ನಮ್ಗೇನು ಬರುತ್ತೆ, CaCO3 ಮತ್ತು ವಾಟರ್ ಬರುತ್ತೆ. ಈ ವಾಟರು ಒಂದು 2 ನಿಮಿಷ ಆದಮೇಲೆ ಫುಲ್ ಡ್ರೈ ಆಗುತ್ತೆ, ಎಸ್ಕೇಪ್ ಆಗುತ್ತೆ ಅಟ್ಮಾಸ್ಫಿರಿಕ್ ಏರಿಗೆ. ಅವಾಗ ನಮ್ಗೇನು ಉಳಿಯುತ್ತೆ, CaCO3 ಉಳಿಯುತ್ತೆ, ಅವಾಗ ಫುಲ್ ಬ್ರೈಟ್ ಆಗಿ ಬರುತ್ತೆ. ಓಕೆ, ಸೊ ಇಟ್ ಇಸ್ ಕಾಲ್ಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇಟ್ ಈಸ್ ಆಲ್ಸೋ ಬೇಸ್. ಅಂದರೆ OH ಮೈನಸ್ ಅಯಾನ್ ಇದ್ದರೆ ಅವೆಲ್ಲ ಬೇಸ್ ಅಂತ ಕರಿತೀವಿ. ಏನು? ಇಫ್ ದ ಕಾಂಪೌಂಡ್ ಕಂಟೈನ್ ಹೈಡ್ರಾಕ್ಸಿಲ್ ಅಯಾನ್ along with metal, they also called as a inorganic molecule. Don't confuse. ಈಗ ನೀವು ಆಲ್ಕೋಹಾಲ್ ತಗೊಳ್ಳಿ, ಡ್ರಿಂಕಿಂಗ್ ಆಲ್ಕೋಹಾಲ್, C2H5OH, ಇಟ್ ಇಸ್ ಕಾಲ್ಡ್ ಇಥನಾಲ್. ನೋಡಿ, ಇಲ್ಲೂ OH ಇದೆ, ಇಲ್ಲೂ OH ಇದೆ. ಇದು ಬೇಸು, ಇದು ಒಂದು ಆಲ್ಕೋಹಾಲ್. ಹೆಂಗ್ ಗೊತ್ತಾಗುತ್ತಪ್ಪ ಅಂತಂದ್ರೆ, OH ಗ್ರೂಪ್ ಏನಾದರೂ ಕಾರ್ಬನ್ ಜೊತೆ ಬಾಂಡ್ ಆಗಿದ್ರೆ ಅವು ಆಲ್ಕೋಹಾಲ್. ಅದೇ ತರನೇ OH ಗ್ರೂಪ್ ಏನಾದರೂ ಮೆಟಲ್ಸ್ ಅಂದ್ರೆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಜೊತೆ ಬಾಂಡ್ ಆಗಿದ್ರೆ ದೇ ಆರ್ ಕಾಲ್ಡ್ ಬೇಸ್ ಆರ್ ಅಲ್ಕಲಿ ಅಂತ ಕರಿತೀವಿ. ಏನದು? ಬೇಸ್ ಅಥವಾ ಅಲ್ಕಲಿ. ಅಲ್ಕಲಿ ಅಂದ್ರೆ ಏನು ಇಲ್ಲ, ದೀಸ್ ಆರ್ ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಯಾವ ಬೇಸು ವಾಟರಲ್ಲಿ ಸಾಲ್ಯುಬಲ್ ಆಗ್ತಾವೋ, ಸಾಲ್ಯುಬಲ್ ಆದ್ಮೇಲೆ ನಮಗೆ OH ಮೈನಸ್ ಬರುತ್ತೆ, ಆಲ್ ದೇ ಆರ್ ಕಾಲ್ಡ್ ಆಲ್ಕಲಿ. ಅಂದ್ರೆ ಆಲ್ ಆಲ್ಕಲಿ ಆರ್ ಬೇಸಸ್, ಬಟ್ ಆಲ್ ಬೇಸ್ ಆರ್ ನಾಟ್ ಆಲ್ಕಲಿ. ಅಂದ್ರೆ ಎಲ್ಲ ಬೇಸುನು ವಾಟರಲ್ಲಿ ಸಾಲ್ಯುಬಲ್ ಆಗಲ್ಲ. ಯಾವ ಆಗ್ತಾವೋ ಅವು ನಾವೆಂತ ಕರಿತೀವಿ, ಆಲ್ಕಲಿ ಅಂತ ಕರಿತೀವಿ. ಆಲ್ಕಲಿಗೆ NaOH ಇರ್ಬೋದು, KOH ಇರ್ಬೋದು, CaOH ಟ್ವೈಸ್, ಅಥವಾ ಅಮೋನಿಯಂ ಹೈಡ್ರಾಕ್ಸೈಡ್ ಇದೆ, NH4OH, ದೆನ್ CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಕಾಮನ್ ನೇಮ್ ಬಂದು ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ. KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಪೊಟ್ಯಾಶ್, NaOH ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಆಲ್ಕಲಿ. ಇದು ಅರ್ಥ ಆಯ್ತಾ? ಸೊ ಆಲ್ 4 ಆರ್ ಎಕ್ಸಾಂಪಲ್ ಫಾರ್ ದ ಆಲ್ಕಲಿ. ರಿಮೈನಿಂಗ್ ಯಾವ ತಗೊಳ್ಳಿ ನೀವು, ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಇದೆ, ದಟ್ ಇಸ್ ಕಾಲ್ಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH ಟ್ವೈಸ್ ಇದೆ. ಅದೇ ತರ ನೀವು ಅಲ್ಯೂಮಿನಿಯಂ ಆರ್ ಲಿಥಿಯಂ ಹೈಡ್ರಾಕ್ಸೈಡ್, LiOH, ಆರ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, AlOH ಥ್ರೈಸ್, ಅಥವಾ ಫೆರಸ್ ಹೈಡ್ರಾಕ್ಸೈಡ್, FeOH ಟ್ವೈಸ್, ಆರ್ ಫೆರಿಕ್ ಹೈಡ್ರಾಕ್ಸೈಡ್, FeOH ಥ್ರೈಸ್. ಇದೇ ತರ ತುಂಬಾ ಇದಾವೆ. ಆಲ್ ಆರ್ ಕಾಲ್ಡ್ ವಾಟ್? ಬೇಸಸ್. ಹೆಂಗ್ ಗೊತ್ತಾಗುತ್ತೆ? ಬೇಸಸ್ ಆರ್ ದ ಕಾಂಪೌಂಡ್ ವಿಚ್ ಆರ್ bitter in taste, then soapy to touch, and they produce OH minus when dissolved in water. They are called what? Bases. If the base are soluble in water, they are called alkali. Alkali example ಬಂದು NaOH, KOH, CaOH twice, NH4OH.
You can write all the example for the bases. Okay, yeah. Next we can move for what are salts and the example for the salt. Nodi, salt means, these are very simple. Salts are the compounds which are formed by the reaction between acid and base. ಯಾವುದೇ ಒಂದು ಆಸಿಡ್ ಇರುತ್ತೆ, ಆ ಆಸಿಡ್ ಯಾವುದೇ ಒಂದು ಬೇಸ್ ಜೊತೆ ರಿಯಾಕ್ಟ್ ಆದರೆ ನಮಗೆ ಸಾಲ್ಟ್ ಬರುತ್ತೆ. ದಟ್ ಮೀನ್ಸ್ salts are the compounds which are obtained from the reaction between acid and base. They are called salt. Usually salts ಗೆ ಎಕ್ಸಾಕ್ಟ್ ನಮಗೆ ಟೇಸ್ಟ್ ಇರಲ್ಲ. ಏನಕ್ಕೆ ಅಂತಂದ್ರೆ ಕೆಲವೊಂದು ಸಾಲ್ಟು ಸ್ಟ್ರಾಂಗ್ ಸಾಲ್ಟ್ ಆಗಿರುತ್ತೆ ಅಥವಾ ಆಸಿಡಿಕ್ ಸಾಲ್ಟ್ ಇರುತ್ತೆ. ಕಡೆ ಕಳಿಸ್ಕೊಳ್ಳಿ, ನಾವು ತಗೊಳ್ಳೋ ಆಸಿಡ್ ಆದರೂ ಸ್ಟ್ರಾಂಗ್ ಇದ್ರೆ ಅಂದ್ರೆ ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಇದ್ರೆ ನಮಗೆ ಬರೋ ಅಂತ ಸಾಲ್ಟು ನ್ಯೂಟ್ರಲ್ ಸಾಲ್ಟ್ ಆಗಿರುತ್ತೆ. Once again, if the acid is strong and base is strong, we get the neutral or normal salt. Best example ಬಂದು ನಮ್ಮ ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಇದೆ, ಉಪ್ಪಿದೆ. ಎದಂಗೆ ಬರುತ್ತೆ? ಸ್ಟ್ರಾಂಗ್ ಆಸಿಡ್ HCl ಇದೆ, ಸ್ಟ್ರಾಂಗ್ ಬೇಸ್ NaOH ಇದೆ. ಇದೆರಡು ಕಂಬೈನ್ ಆದರೆ ನಮಗೆ NaCl ಮತ್ತೆ ವಾಟರ್ ಬರುತ್ತೆ. ಸೊ ಇಲ್ಲಿ ಕೇಳಿಸ್ಕೊಳ್ಳಿ, ಸ್ಟ್ರಾಂಗ್ ಆಸಿಡ್ ಇದೆ, ಇದು ಕೂಡ ಕರೋಸಿವ್ ಅಂದರೆ ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಬರ್ನ್ ಆಗುತ್ತೆ. ಇದು ಕೂಡ ಕರೋಸಿವ್ ಇದೆ, ಬಟ್ ನಮಗೆ ಸಾಲ್ಟ್ ಬಂದು ಮೋಸ್ಟ್ ಯೂಸ್ಫುಲ್ ಕಾಂಪೌಂಡ್ ಇದೆ. ದಟ್ ಮೀನ್ಸ್ ಸಾಲ್ಟ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ obtained from the reaction between acid and base. We get the salts. Salts may be either acidic or basic or neutral depending upon the type of acid and base. ಅಂದರೆ ನಾವು ಯಾವ ಥರ ಆಸಿಡ್ ತಗೊಳ್ತೀವೋ ಅಥವಾ ಯಾವ ಥರ ಬೇಸ್ ತಗೊಳ್ತೀವೋ ಅದ್ರ ಮೇಲೆ ನಮಗೆ ಬರುವಂಥ ಸಾಲ್ಟು ಅಸಿಡಿಕ್ಕೋ ಅಥವಾ ಬೇಸಿಕ್ಕೋ ಅಥವಾ ನ್ಯೂಟ್ರಲ್ ಅಂತ ಗೊತ್ತಾಗುತ್ತೆ. ಓಕೆನಾ? ಯಾ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಸೊ ಎಕ್ಸಾಂಪಲ್ ಬಂದು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ಸ್ ಇದೆ. ಫಸ್ಟ್ ಬಂದು ಕ್ಲೋರೈಡ್ ಸಾಲ್ಟ್ ಅಂತ, CHLORIDE, ಕ್ಲೋರೈಡ್ ಸಾಲ್ಟ್. ಅಂದರೆ ಯಾವುದೇ ಮಾಲಿಕ್ಯೂಲಲ್ಲಿ Cl ಇದ್ರೆ ದೇ ಆರ್ ಕಾಲ್ಡ್ ಕ್ಲೋರೈಡ್ ಸಾಲ್ಟ್. ಎಕ್ಸಾಂಪಲ್ ಯಾವುದು? NaCl ಇದೆ. ಅದೇ ಥರ ಫೆರಸ್ ಕ್ಲೋರೈಡ್ FeCl2, ಫೆರಿಕ್ ಕ್ಲೋರೈಡ್ FeCl3, ಇವೆಲ್ಲ ಏನು ಕ್ಲೋರೈಡ್ ಸಾಲ್ಟ್ ಆಯಿತು. ಅದೇ ಥರ KCl ಪೊಟ್ಯಾಷಿಯಂ ಕ್ಲೋರೈಡ್. ನೆಕ್ಸ್ಟ್ ಕ್ಯಾಲ್ಸಿಯಂ ಕ್ಲೋರೈಡ್ CaCl2. ಅದೇ ಥರ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಆಲ್ ಆರ್ ಕಾಲ್ಡ್ ವಾಟ್? ಕ್ಲೋರೈಡ್ ಸಾಲ್ಟ್ಸ್. ಅಂದರೆ ಕಾಂಪೌಂಡಲ್ಲಿ ಕ್ಲೋರಿನ್ ಮಾಲಿಕ್ಯೂಲ್ ಇದ್ರೆ ದೇ ಆರ್ ಕಾಲ್ಡ್ ಕ್ಲೋರೈಡ್ ಸಾಲ್ಟ್ ಅಂತ. ಅದೇ ಥರ ಸಲ್ಫೇಟ್ ಸಾಲ್ಟ್ ಅಂತ ಬರುತ್ತೆ. ಸಲ್ಫೇಟ್ ಅಂತಂದರೆ ಯಾವುದೇ ಮೆಟಲ್ ಜೊತೆಗೆ ನಮಗೆ SO4 ಇದ್ರೆ, ಈಗ Na ಇದೆ, ಅಲ್ಲಿ Na2SO4 ಬರುತ್ತೆ, ಇಟ್ಸ್ ಕಾಲ್ಡ್ ಸೋಡಿಯಂ ಸಲ್ಫೇಟ್, ಸಲ್ಫೇಟ್ ಸಾಲ್ಟ್ ಆಯಿತು. ಅದೇ ಥರ ವೆರಿ ಗುಡ್, ಎಷ್ಟು ಅದು ಆಸಿಡ್ ಆಗಿಬಿಡುತ್ತೆ ಅವಾಗ. ಸೊ ಯು ಕ್ಯಾನ್ ಟೇಕ್ FeSO4, ಫೆರಸ್ ಸಲ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್ K2SO4. ಅದೇ ಥರ ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ Al2SO4 ಟ್ರೈಸ್ ಬರುತ್ತೆ. ಆಲ್ ಆರ್ ಕಾಲ್ಡ್ ವಾಟ್? ಸಲ್ಫೇಟ್ ಸಾಲ್ಟ್. ಸೊ ಯಾವುದೋ ಒಂದು ಮಾಲಿಕ್ಯೂಲ್ ಇರುತ್ತೆ, ಇಲ್ಲಿ ನೋಡಿ ಐರನ್ ಇದೆ, ಮೆಟಲ್, ಸಲ್ಫೇಟ್ ನಾನ್ ಮೆಟಲ್, ಎಸ್ ಆಲ್ಸೋ ನಾನ್ ಮೆಟಲ್. ಅಂದರೆ ಆಸಿಡ್ ಇರುತ್ತೆ, ಬೇಸ್ ಇರುತ್ತೆ, ಎರಡು ಕಂಬೈನ್ ಆಗಿ ನಮಗೆ ಸಾಲ್ಟ್ ಕೂಡ ಬಂದಿರುತ್ತೆ. ದಟ್ ಮೀನ್ಸ್ ಸಾಲ್ಟ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ obtained mainly from the reaction between acid as well as base. Next example, you can take NaCl, KCl, FeCl2, CaCl2, then or sodium sulfate, ferrous sulfate, potassium sulfate. Okay, yeah, you can take magnesium chloride MgCl2 also, or magnesium sulfate MgSO4. Similarly, you can take magnesium nitrate MgNO3 twice. These are called nitrate salt. ಅದೇ ಥರ sodium nitrate NaNO3, then potassium nitrate KNO3. All these are called what? Nitrate salt. ಕೊಟ್ಟಿರುವಂಥ ಮಾಲಿಕ್ಯೂಲಲ್ಲಿ NO3 ಇದ್ರೆ ನೈಟ್ರೇಟ್ ಸಾಲ್ಟು, SO4 ಇದ್ರೆ ಸಲ್ಫೇಟ್ ಸಾಲ್ಟು, ಕ್ಲೋರೈಡ್ ಇದ್ರೆ ದೇ ಆರ್ ಕಾಲ್ಡ್ ಕ್ಲೋರೈಡ್ ಸಾಲ್ಟ್ಸ್. ಓಕೆ.